5 ವರ್ಷದ ಹಿಂದೆ ನನ್ನ ಆರೋಗ್ಯದಲ್ಲಿ ತುಂಬ ಏರುಪೇರು ಆಗಿತ್ತು. ನಾನು ನಮ್ಮ ತಂಗಿಯಂದಿರು ರಜದಲ್ಲಿ ಭೇಟಿಯಾದಾಗ ನನ್ನ ಮೊದಲನೇ ತಂಗಿ ಅಕ್ಕ ನನಗೆ ಒಂದು ಮಾತು ಹೇಳಲು ಇದೆ. ನನಗೆ ಕನಸಿನಲ್ಲಿ ಬಾಬಾ ಬಂದು ನೀನು ಒಂದು ಬಾಬಾ ವ್ರತವನ್ನು ಮಾಡಲೇಬೇಕು ಎಂದು ಆದೇಶಿಸಿದ್ದಾರೆ ಎಂದಳು. ನಾನು ನಮ್ಮ ಕಡೆ ಯಾರು ಬಾಬಾ ಬಗ್ಗೆ ವಿಶೇಷ ಪೂಜೆ ಮಾಡಿರೋದನ್ನು ನೋಡಲೇ ಇರಲಿಲ್ಲ. ದೇವರ ಮನೆಯಲ್ಲಿ ಫೋಟೋ ಇಲ್ಲ ವಿಗ್ರಹ ಪೂಜೆ ಮಾಡಿದ್ದಷ್ಟೇ ಗೊತ್ತು. ನನಗೂ ಬಾಬಾ ಮೇಲೆ ತುಂಬ ನಂಬಿಕೆ ಇದೆ, ಆದರೆ ಅದಕ್ಕೊಂದು ವಿಶೇಷ ಪೂಜೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ದೇವರನ್ನ ತುಂಬ ನಂಬುತ್ತೇನೆ, ಇರಲಿ ಬಿಡು ಅಂತ ಹೇಳಿದೆ. ಅಷ್ಟರಲ್ಲಿ ಚಿಕ್ಕವಳು ಅಕ್ಕ ನನಗೂ ಒಂದು ಪೂಜೆ ಹೇಳು ಅಂದಾಗ ನಾನು ಅವಳು ಹೇಳಿದ ಪೂಜೆ ನೀನೇ ಮಾಡಿಬಿಡು ಅಂತ ಹೇಳಿದೆ. ಅವಳು ಖುಷಿಯಿಂದ ಒಪ್ಪಿಕೊಂಡಳು. ಹಾಗೆ ದಿನಗಳು ಕಳೆದವು. ನನ್ನ ಮೊದಲನೇ ತಂಗಿ ಅವಳಿಗೆ ಸಮಾಧಾನವಾಗಿರಲಿಲ್ಲ. ಅವಳು ತನ್ನ ಅತ್ತೆ ಮನೆಗೆ ಹೋದ ಮೇಲೆ ನನ್ನ ಹೆಸರಿನಲ್ಲೇ ಆ ಪೂಜೆಯನ್ನು ಸಂಪೂರ್ಣ ಮಾಡಿದಳು. ಆದರೆ ನನಗೆ ಈ ವಿಷಯ ಗೊತ್ತಾಗಿರಲಿಲ್ಲ. ನನ್ನ ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಆಯಿತು. ಹೀಗೆ ವರ್ಷಗಳು ಕಳೆದವು. ನಾನು ಬಾಬಾನ ನಂಬಲ್ಲ ಅನ್ನೋ ಹಾಗಿಲ್ಲ. ಬಾಬಾ ದೇವಸ್ಥಾನಕ್ಕೆ ಹೋಗೋಕ್ಕೆ ತುಂಬ ಪ್ರೀತಿ. ಬಾಬಾ ಭಕ್ತಿಗೀತೆ ಆರತಿ ಕೇಳಲು ತುಂಬ ಇಷ್ಟ. ಹೀಗೆ ದಿನಗಳು ಕಳೆದವು. ಆದರೆ ನಮ್ಮ ದೊಡ್ಡೋಳು, ನಮ್ಮ ಮೊದಲನೇ ತಂಗಿ ಎಷ್ಟು ಸರ್ತಿ ಶಿರಡಿಗೆ ಹೋಗೋಣ ಅಂತ ಕರೆದಾಗ ನಮಗೆ ಅನುಕೂಲವೇ ಆಗಿರಲಿಲ್ಲ. ನಾನು ಅವಳಿಗೆ ಹೇಳುತ್ತಿದ್ದೆ, ನಮಗಾಗಿ ಮುಂದಿನ ಸರತಿಗಾದರೂ ಅಪ್ಲಿಕೇಶನ್ ಹಾಕಿ ಬಾ, ಬಾಬಾ ದರ್ಶನ ನೀಡಲಿ ಅಂತ. ಆದರೂ 5 ವರ್ಷವಾದರೂ ಶಿರಡಿಗೆ ಹೋಗುವ ಅವಕಾಶವೇ ಸಿಕ್ಕಿರಲಿಲ್ಲ. ಮತ್ತೆ ರಜದಲ್ಲಿ ಎಲ್ಲರೂ ಸೇರಿದಾಗ ಇಲ್ಲೇ ಹತ್ತಿರದಲ್ಲಿ, ನಮ್ಮ ಮನೆಯ ಹತ್ತಿರದಲ್ಲಿ 5-6 ಕಿಲೋಮೀಟರ್ ದೂರದಲ್ಲಿ ಒಂದು ಹೊಸ ಶಿರಡಿ ದೇವಸ್ಥಾನ ನಿರ್ಮಾಣವಾಗಿತ್ತು. ಅದರ ಹೆಸರು ದಕ್ಷಿಣ ಶಿರಡಿ ಅಂತ ಇಟ್ಟಿದ್ದರು. ಆಗ ಎಲ್ಲರೂ ರಜದಲ್ಲಿ ಸೇರಿದಾಗ ಖುಷಿಯಿಂದ ಹೋಗಿದ್ದೆವು. ಅಲ್ಲಿ ಹೋದಾಗ ಹೆಜ್ಜೆ ಇಟ್ಟು ದರ್ಶನ ಮಾಡುತ್ತಾ ಇದ್ದಂಗೆನೆ ಕಣ್ಣಲ್ಲಿ ನೀರು, ಹೃದಯ ಭಾರ, ಅರ್ಥವಾಗದ ನೋವು, ತಿಳಿಯದಂಥ ಸಂಕಟ. ಆದರೂ ಬಾಬಾ ಬಂದೆಯಾ ಮಗಳೇ ಎನ್ನೋ ಹಾಗೆ ಅನಿಸಿತು. ಕಣ್ಣಲ್ಲಿ ನೀರು, ಮನಸ್ಸು ಭಾರ. ಅರ್ಧ ಗಂಟೆ ಆದರೂ ತಡೆಯಲು ಆಗಲಿಲ್ಲ. ವಿಚಿತ್ರವಾದ ಸಂಕಟ, ವಿಚಿತ್ರವಾದ ಒಂದು ತರಹದ ಸಮಾಧಾನ. ಅದು ಬಾಬಾ ಪವಾಡವೇ ಇರಬಹುದು. ನನ್ನ ಬದಲಾಗಿ ನನ್ನ ತಂಗಿ ಮಾಡಿರೋ ಬಾಬಾ ಪೂಜೆಯಿಂದ ಅವಳಿಗೆ ತುಂಬಾನೇ ಒಳ್ಳೆಯದಾಯಿತು. ಚಿಕ್ಕವಳು ಅನ್ಕೊಂಡಿರೋ ಎಲ್ಲ ಕೆಲಸಗಳು ನೆರವೇರಿದವು. ಇದೆಲ್ಲ ವಿಚಿತ್ರ, ಆದರೆ ಸತ್ಯ. ಇದೆಲ್ಲ ಬಾಬಾ ಪವಾಡ.